ನಮಸ್ಕಾರ, ನಾನು ಲಹರಿ. ಇವತ್ತು ಆಗಸ್ಟ್ 25th. ಇಷ್ಟು ದಿನ ನೀವೆಲ್ಲ ಸಖತ್ ಪ್ರಿಪೇರ್ ಆಗ್ತಾ ಇದ್ದೀರಾ, ರಿವಿಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಜೋರಾಗಿ ನಡೀತಾ ಇದೆ. ಸೆಪ್ಟೆಂಬರ್ 2025 ಫೌಂಡೇಶನ್ ಎಕ್ಸಾಮ್ ಬರೋದಕ್ಕೆ ಓಕೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ಇವತ್ತಿಗೆ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಚಾಪ್ಟರ್ ಪ್ರಿಪೇರ್ ಆಗಕ್ಕೆ ಕಷ್ಟ ಆಗ್ತದೆ, ಅರ್ಥನೇ ಆಗ್ತಾ ಇಲ್ಲ, ಇವಾಗಿನೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದಾದ್ರೆ ಬಿಟ್ಬಿಡಿ. ಪಾಸ್ ಆಗಕ್ಕೆ ಬೇಕಾಗಿರೋದು 50%, ಪರ್ ಸಬ್ಜೆಕ್ಟ್ ಬೇಕಾಗಿರೋದು 40%, 85-95% ಸಿಲೆಬಸ್ ಆಗೋಗಿದ್ರು ಕಾಮಾಗಿ ಬರೀಬಹುದು, ಪಾಸ್ ಆಗಬಹುದು. ಐಮ್ ಟೆಲಿಂಗ್ ಯು, ಅಂಡರ್ಸ್ಟ್ಯಾಂಡ್. ಇಷ್ಟು ದಿನ ನಾನು ಏನು ಹೇಳ್ತಾ ಇದ್ದೆ, ಯಾವುದು ಚಾಪ್ಟರ್ ಬಿಡಬೇಡಿ ಅಂತ, ದಟ್ ಇಸ್ ಟ್ರೂ. ಬಟ್ ಈಗ ಕ್ರೂಷಲ್ ಆಗಿದೆ ಟೈಮು, ತುಂಬಾ ಆನ್ಶಿಯಸ್ ಆಗಿರ್ತೀರಾ, ಸೊ ಹಾಗಾಗಿ ಬಿಟ್ಬಿಡಿ. ಅಷ್ಟೊಂದು ಟೆನ್ಷನ್ ಮಾಡ್ಕೊಂಬೇಡಿ, ಚೆನ್ನಾಗಿ ಪ್ರಿಪೇರ್ ಆಗಿ ಅಷ್ಟೇ ಹೇಳ್ತಾ ಇರೋದು. ಓಕೆ, ಧನುಷ್ ಅವ್ರ ಕಾಮೆಂಟ್ಗೆ ರಿಪ್ಲೈ ಮಾಡೋಣ ಅಂತ ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಯಾವ ಚಾಪ್ಟರ್ ಪಿಕ್ ಮಾಡಿದ್ದೀನಿ, ಪ್ರಿಪೇರ್ ಆಗಿದ್ದೀನಿ ಅಂತ ಕೇಳಿದ್ರೆ, ಐ ಡಿಡ್ ABC ಅನಾಲಿಸಿಸ್. ಬೇಸಿಕಲಿ ABC ಅನಾಲಿಸಿಸ್ ಅಲ್ಲಿ ಅಂದ್ರೆ ಹೈ ವೇಟೇಜ್ ಇರೋ ಚಾಪ್ಟರ್ಗೆ ಜಾಸ್ತಿ ಫೋಕಸ್ ಮಾಡೋದು, ಲೋ ವೇಟೇಜ್ ಇರೋದು ನೋಡ್ಕೊಂಡಿರೋದು. ಬಟ್ ಲೋ ವೇಟೇಜ್ ಇರುತ್ತೆ ಅನ್ನೋ ಕಾರಣಕ್ಕೆ ಅದು ಕಷ್ಟವಾಗಿರುತ್ತೆ, ಅಟೆಂಪ್ಟ್ ಮಾಡೋದು ಬೇಡ, ಪ್ರಿಪೇರ್ ಆಗಬೇಡ ಅಂತ. ಆಕ್ಚುಲಿ ಈಸಿ ಇರುತ್ತೆ ಕೆಲವೊಂದು ಚಾಪ್ಟರ್ಸ್, ಅದನ್ನು ನೋಡ್ಕೊಳ್ಳಿ. ಓಕೆ, ಯಾವ ಚಾಪ್ಟರ್ಗೆ ಯಾವ ಟಾಪಿಕ್ಸ್ ಎಷ್ಟು ಪರ್ಸೆಂಟೇಜ್ ಆಫ್ ವೇಟೇಜ್ ICI ಅಲಾಟ್ ಮಾಡಿರೋದನ್ನ ನಾನು ಹೇಳ್ತಾ ಇರೋದು. ನೀವು ಇದನ್ನು ರೆಫರ್ ಮಾಡ್ಕೊಂಡು ನೀವು ಯಾವ ಪ್ರಿಪೇರ್ ಆಗಬೇಕು, ಎಷ್ಟು ಪರ್ಸೆಂಟೇಜ್ ಆಫ್ ವೇಟೇಜ್ ಇದೆ ಅಂತ ನೋಡ್ಕೊಳ್ಳಿ. ಅಕೌಂಟ್ಸಲ್ಲಿ ಅಕೌಂಟಿಂಗ್ ಪ್ರೋಸೆಸ್, BRS, ಇನ್ವೆಂಟ್ರಿ, ಡಿಪ್ರಿಸಿಯೇಷನ್, ಬಿಲ್ ಆಫ್ ಎಕ್ಸ್ಚೇಂಜ್, ಇದಿಷ್ಟು ಟಾಪಿಕ್ಸ್ 30-35% ವೇಟೇಜ್ ಇರುತ್ತೆ. ಫೈನಲ್ ಅಕೌಂಟ್ಸ್, NPO, ಇನ್ಕಂಪ್ಲೀಟ್ ರೆಕಾರ್ಡ್ಸ್ 20-25% ವೇಟೇಜ್ ಇರುತ್ತೆ. ಕಂಪನೀಸ್ ಅಕೌಂಟ್ 15-25% ವೇಟೇಜ್ ಇರುತ್ತೆ. ಪಾರ್ಟ್ನರ್ಶಿಪ್ LLP 15-20%. ಥಿಯರಿಟಿಕಲ್ ಫ್ರೇಮ್ವರ್ಕ್ 5-10%. ನೆಕ್ಸ್ಟ್ ಬಿಸ್ನೆಸ್ ಲಾ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಬರೀ ಅದನ್ನ ಒಂದು ಚಾಪ್ಟರ್ ಮುಗಿಸ್ಬಿಟ್ರೆ 20-30% ವೇಟೇಜ್ ಸಿಗುತ್ತೆ. ಇನ್ನೊಂದು ಚಾಪ್ಟರ್ ಓದ್ಕೊಂಡ್ಬಿಟ್ರೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಜೊತೆ ಪಾಸ್ ಆಗೋದು ಗ್ಯಾರಂಟಿ. ಸೋಗಾ, ಸೇಲ್ ಆಫ್ ಗುಡ್ಸ್ ಆಕ್ಟ್ 15-20%, ಪಾರ್ಟ್ನರ್ಶಿಪ್ ಆಕ್ಟ್ 15-20%, ಕಂಪನೀಸ್ ಆಕ್ಟ್ 15-20%, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ 10-15%, LLP 5-10% ಇರುತ್ತೆ. ಇಂಡಿಯನ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಒಂದು 5 ಮಾರ್ಕ್ಸ್ ಬಂದರೆ ಬರಬಹುದು. ಮ್ಯಾಥ್ಸು 40 ಮಾರ್ಕ್ಸು, ಸ್ಟಾಟ್ಸ್ 40 ಮಾರ್ಕ್ಸ್, ಎಲ್ಲರೂ ನಾನೇನು ಹೇಳೋಕ್ಕೋಗಲ್ಲ, ಫುಲ್ ಕವರ್ ಮಾಡ್ಕೊಳ್ಳಿ. 20 ಮಾರ್ಕ್ಸ್, ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್. ಮ್ಯಾಥ್ಸಲ್ಲಿ ಮ್ಯಾಥಮೆಟಿಕ್ಸ್ ಆಫ್ ಫೈನಾನ್ಸು ಒಂದು ಚಾಪ್ಟರಿಂದನೇ 30-40% ಆಫ್ 40 ಮಾರ್ಕ್ಸ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಬರೀ ಮ್ಯಾಥ್ಸಲ್ಲಿ 30-40% ಇರುತ್ತೆ, ಆರಾಮಾಗಿ ಮಾಡ್ಬೋದು. ಸ್ವಲ್ಪ ಕೆಲವೊಂದು ಕ್ವಶನ್ ಟ್ರಿಕಿ ಆಗಿರುತ್ತೆ ಅಷ್ಟೇ. ದೆನ್ ಕಮ್ಸ್ ರೇಷಿಯೋ, ಪ್ರೊಪೋರ್ಷನ್, ಇಂಡೈಸಿಸ್, ಲಾಗರಿದಮ್, ಈಕ್ವೇಷನ್, ಲೀನಿಯರ್ ಇನ್ಇಕ್ವಾಲಿಟಿ, ಇದೆಲ್ಲನೂ ಆಲ್ಮೋಸ್ಟ್ ಈಸಿ ಟಾಪಿಕ್ಸು. 20-30% ಬರುತ್ತೆ. ನೆಕ್ಸ್ಟ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಯಾಕಂದರೆ ಡಿಫರೆನ್ಷಿಯಲ್, ಇಂಟಿಗ್ರಲ್ ಕ್ಯಾಲ್ಕುಲೇಷನ್ಸು, ಪರ್ಮಿಟೇಷನ್, ಕಾಂಬಿನೇಷನ್ಸು, ಸೀಕ್ವೆನ್ಸ್ ಸೀರೀಸು, ಸೆಟ್ ರಿಲೇಷನ್ ಫಂಕ್ಷನ್ಸು, ಸ್ವಲ್ಪ ತಲೆ ಕೆಡೋ ಥರ ಟಾಪಿಕ್ಸ್ ಇವು. ಸೆಟ್ಸ್ ರಿಲೇಷನ್, ಸೀಕ್ವೆನ್ಸ್ ಸೀರೀಸ್ ಪರವಾಗಿಲ್ಲ, 30-50% ಬರುತ್ತೆ ವೇಟೇಜು. ದೆನ್ ಕಮ್ ಸ್ಟ್ಯಾಟಿಸ್ಟಿಕ್ಸ್. ಥಿಯರಿ ಚಾಪ್ಟರ್ 1 ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ 45-50% ಇರುತ್ತೆ. ಪ್ರಾಬಬಿಲಿಟಿ, ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ ಆಕ್ಚುಲಿ ಈಸಿ ಹೇಳಬೇಕಂದ್ರೆ 25-30% ಇರುತ್ತೆ. ಕೋರಿಲೇಷನ್, ರಿಗ್ರೆಷನು 10-15% ಇರುತ್ತೆ. ಇಂಡೆಕ್ಸ್ ನಂಬರ್ಸು 10-15% ಇರುತ್ತೆ. ಎಲ್ಲರೂ ನಾನು ಅದೇ ಮೊದಲೇ ಹೇಳಿದೆ, 20 ಮಾರ್ಕ್ಸ್ ಓವರ್ ಆಲ್ ಆಗಿರುತ್ತೆ. ಎಕನಾಮಿಕ್ಸ್ ಬಂದ್ಬಿಟ್ಟು ಪ್ರೈಸ್ ಡಿಟರ್ಮಿನೇಷನ್, ಡಿಫ್ರೆಂಟ್ ಮಾರ್ಕೆಟ್ಸ್, ಡಿಟರ್ಮಿನೇಷನ್ ಆಫ್ ನ್ಯಾಷನಲ್ ಇನ್ಕಮ್, ಎರಡು ಚಾಪ್ಟರು 15% ಈಚ್ ಇರುತ್ತೆ. ಒಂದೊಂದು 15% ಹಾಕ್ಕೊಳ್ಳಿ ನೀವು. ಥಿಯರಿ ಆಫ್ ಡಿಮಾಂಡ್ ಆ್ಯಂಡ್ ಸಪ್ಲೈ, ಥಿಯರಿ ಆಫ್ ಪ್ರೊಡಕ್ಷನ್ ಕಾಸ್ಟ್, ಪಬ್ಲಿಕ್ ಫೈನಾನ್ಸ್, ಮನಿ ಮಾರ್ಕೆಟ್, ಇಂಟರ್ನ್ಯಾಷನಲ್ ಟ್ರೇಡ್, ಇಂಡಿಯನ್ ಎಕಾನಮಿ, ಇದಿಷ್ಟು ಚಾಪ್ಟರು 6 ಚಾಪ್ಟರು, ಪ್ರತಿಯೊಂದು 10 ಮಾರ್ಕ್ಸ್, 10% ಅಂದ್ಕೊಳ್ಳಿ. ಒಂಚೂರು ಮುಂದೆ ಹಿಂದೆ ಹೋಗ್ಬೋದು ನೀವು, ಕ್ವಶನ್ ಪೇಪರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಡಿ. ರಫ್ಲಿ 10% ಈಚ್ ಇರುತ್ತೆ. ದೆನ್ ಇಂಟ್ರೊಡಕ್ಷನ್ ಮತ್ತು ಬಿಸ್ನೆಸ್ ಸೈಕಲ್, ಎರಡು ಚಾಪ್ಟರ್ 5% ಇರುತ್ತೆ ಅಷ್ಟೇ. ಸೊ ನೀವು ಈ ABC ಅನಾಲಿಸಿಸ್ ಫಾಲೋ ಮಾಡಿಕೊಂಡು ಪ್ರಿಪೇರ್ ಆಗಬೇಕಾಗುತ್ತೆ ಧನುಷ್ ಅವರೇ. ಸೊ ನನಗೆ ಹೇಗೆ ಹೇಳಬೇಕು ಗೊತ್ತಾಗಲಿಲ್ಲ ಕಾಮೆಂಟ್ ರಿಪ್ಲೈ ಮಾಡೋಕ್ಕೆ. ಐ ಆಮ್ ವೆರಿ ಸಾರಿ ಫಾರ್ ರೆಸ್ಪಾಂಡಿಂಗ್ ದಿಸ್ ಲೇಟ್, ಬಟ್ ನಂದು ಇಂಟರ್ ಸಿಲೆಬಸ್ ನಡೀತಾ ಇದೆ, ಇಟ್ಸ್ ಕೈಂಡ್ ಆಫ್ ಹೆಕ್ಟಿಕ್, ಸೊ ವೆರಿ ಸಾರಿ. ಎನಿವೇಸ್, ಆಲ್ ದ ಬೆಸ್ಟ್ ಫಾರ್ ಯೋರ್ ಪ್ರಿಪರೇಷನ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.